ಓಂ ಶಾಂತಿ. ಪರಮಶಿಕ್ಷಕ ಪರಮಾತ್ಮನ ಸವಿ ನೆನಪಿನಲ್ಲಿ ನಾವೆಲ್ಲರೂ ಕುಳಿತುಕೊಂಡು ಅವರು ಹೇಳಿಕೊಡುವ ರಾಜಯೋಗದ ಮೊದಲನೇ ಪಾಠವಾದ ಆತ್ಮನ ಅಭ್ಯಾಸವನ್ನು ಮಾಡೋಣ. ಅವರ ಕೃಪೆ ಅನುಗ್ರಹವಿಲ್ಲದೆ ಈ ಅಭ್ಯಾಸಗಳು ಯಾವುದೇ ರೀತಿಯ ಸಫಲತೆಯನ್ನು ಪಡೆಯಲು ಸಾಧ್ಯವಿಲ್ಲ. ನಾನು ಆತ್ಮ ಆಗಿದ್ದೇನೆ, ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿದ್ದೇನೆ. ಒಂದು ಕಾರಿನ ಕಿಟಕಿಯಿಂದ ನಾವು ಹೇಗೆ ದಾರಿಯನ್ನು ನೋಡ್ತೇವೆ, ರಸ್ತೆಯನ್ನು ನೋಡ್ತೇವೆ, ಅದೇ ರೀತಿಯಾಗಿ ನಾನು ಆತ್ಮ ಈ ಕಣ್ಣುಗಳೆಂಬ ಕಿಟಕಿಗಳಿಂದ ಹೊರಗಿನ ಪ್ರಪಂಚವನ್ನು ನೋಡ್ತಾ ಇದ್ದೇನೆ ಎಂಬುದನ್ನು ನಿಧಾನವಾಗಿ ಅಭ್ಯಾಸ ಮಾಡಿ. ನಾನೇನೇ ನೋಡಿದರೂ ಕೂಡ ಈ ಚರ್ಮಚಕ್ಷುಗಳ ಮೂಲಕ ನೋಡುತ್ತೇನೆ, ಆದರೆ ಅದರೆಲ್ಲದರ ಒಂದು ಪ್ರಿಂಟ್ ಏನಿದೆ, ಸ್ಮೃತಿ ಏನಿದೆ, ಆತ್ಮನಲ್ಲಿ ಶೇಖರಣೆ ಆಗುತ್ತಿದೆ. ಅದು ಯಾವ ರೀತಿ ಆಗುತ್ತಿದೆ ಎಂಬುದನ್ನು ಈ ವಿಡಿಯೋ ಮೂಲಕ ನೀವು ತಿಳಿದುಕೊಳ್ಳಬಹುದು. ನಾನಾತ್ಮ ಈ ಚರ್ಮಚಕ್ಷುಗಳಿಂದ ಹೊರಗಿನ ಪ್ರಪಂಚವನ್ನು ನೋಡುತ್ತಿದ್ದೇನೆ. ನೋಡಿದ್ದೆಲ್ಲವೂ ಈ ಕಣ್ಣುಗಳ ಮೂಲಕ ಹಾಯ್ದು ಹೋಗಿ ಆತ್ಮನಲ್ಲಿ ಶೇಖರಣೆಯಾಗುತ್ತಿದೆ. ಇದು ಕೇವಲ ಈ ವಿಡಿಯೋ ಆನ್ ಮಾಡಿಕೊಂಡಾಗ ಮಾಡುವ ಅಭ್ಯಾಸವಲ್ಲ. ನೀವು ನಿಮ್ಮ ನಿತ್ಯ ಜೀವನದಲ್ಲಿ ಏನನ್ನೇ ನೋಡುತ್ತಿದ್ದರೂ ಕೂಡ ಆತ್ಮ ನೋಡುತ್ತಿದೆ ಎಂಬುದನ್ನು ಅರಿವಿನಲ್ಲಿ ತಂದುಕೊಳ್ಳಬೇಕು. ಈ ಕಣ್ಣುಗಳು ಅಥವಾ ಈ ದೇಹದ ಯಾವುದೇ ಅಂಗಗಳಿಂದ ನಾವು ಏನನ್ನೇ ಅನುಭವ ಮಾಡಿದರೂ ಅದರ ಅನುಭವ ಏನಿದೆ ಅದು ಆತ್ಮ ಮಾಡುತ್ತಿದೆ ಎಂಬುದು ಸತ್ಯ. ನಾವು ಅದನ್ನು ಅನುಭೂತಿ ಮಾಡುತ್ತಾ ಹೋದಂತೆ ನಾವು ಆತ್ಮೀಕ ಸ್ಥಿತಿಯಲ್ಲಿ ಇರಲು ಅನುಕೂಲವಾಗುತ್ತದೆ. ಓಂ ಶಾಂತಿ.